ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಘ ಪುರಾಣ ಮಾಘ ಮಾಸದ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಹೌದಲ್ವಾ? ಇಲ್ಲಿವರೆಗೂ ಅಧ್ಯಾಯ 5ವರೆಗೂ ನಾನು ಹೇಳಿದ್ದೆ. ಇವತ್ತು ಅಧ್ಯಾಯ 6 ಅದರ ಕಥೆನ ಹೇಳ್ತೀನಿ. ಇದು ತುಂಬ ಚೆನ್ನಾಗಿದೆ. ತುಂಬ ಇವಾಗ ಏನು ಹೇಳ್ತಾರೆ, ನಮಗಿಷ್ಟ ಇಲ್ಲದೆ ಏನಾದರೂ ನಾವು ಮಾಡಿದರೂ ಕೂಡ ಎಷ್ಟು ನಾವು ಪುಣ್ಯ ಫಲನ ನಾವು ಪಡ್ಕೊಳ್ತೀವಿ ಈ ಮಾಘ ಮಾಸದಲ್ಲಿ ಅನ್ನೋದ್ರದ್ದು ಒಂದು ಕಥೆ. ಇದು ತುಂಬ ಚೆನ್ನಾಗಿದೆ. ಇದು 6ನೇ ಅಧ್ಯಾಯ. ನಾನು ಶುರು ಮಾಡ್ತೀನಿ, ಪ್ರಾರಂಭ ಮಾಡೋಣ. ಇನ್ನು ಅಧ್ಯಾಯ 6, ಶೂದ್ರ ದಂಪತಿಗಳ ಕಥೆ. ಕೈಲಾಸದಲ್ಲಿ ಶಿವಪಾರ್ವತಿಯರು ವಿರಾಜಮಾನರಾಗಿದ್ದರು. ಶಿವನು ಪಾರ್ವತಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳುತ್ತಿದ್ದನು. ಮುಂದುವರಿದ ಪರಮೇಶ್ವರನು ಪಾರ್ವತಿಗೆ, ಶಾಂಭವಿ, ಇದೀಗ ನಾನು ಹೇಳುವ ಕತೆ ಮಾಘ ಸ್ನಾನ ಮಾಡಿ ವೈಕುಂಠವನ್ನು ಸೇರಿದ ಶೂದ್ರ ದಂಪತಿಗಳ ಕಥೆಯಾಗಿದೆ ಎಂದನು. ಪಾರ್ವತಿಗೆ ಆ ಕತೆ ಕೇಳುವ ಆಸೆ ಉಂಟಾಯಿತು. ಪತಿದೇವ, ಶೂದ್ರ ದಂಪತಿಗಳು ಯಾರು? ಅವರು ಹೇಗೆ ಪಾಪ ಮುಕ್ತರಾದರು ಎಂದು ಕೇಳಿದಳು. ಈಶ್ವರನು, ಪಾರ್ವತಿ, ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂಥವಳಾಗು. ಬಹು ಹಿಂದೆ ಪವಿತ್ರ ಕೃಷ್ಣೇಯ ಹರಿಯುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು. ಹೆಸರು ಸುಮಂದ. ಅವನು ಸಾಕಷ್ಟು ಸಿರಿವಂತನಿದ್ದನು. ತಿನ್ನಲು ಉಣ್ಣಲು ಬೇಕಾದಷ್ಟು ಇದ್ದರೂ ಲಾಭದ ಆಸೆಗೆ ಕುದುರೆ, ಎಮ್ಮೆ, ಹಸು ಮೊದಲಾದ ಪ್ರಾಣಿಗಳನ್ನು ಕೊಂಡು ಮಾರುತ್ತಿದ್ದನು. ಬಡ್ಡಿ ವ್ಯಾಪಾರ ಮಾಡುವುದೆಂದರೆ ಅವನಿಗೆ ಎಲ್ಲಿಲ್ಲದ ಕಾತುರ. ದುರಾಚಾರಿಯು, ನಾಸ್ತಿಕನು, ಪಾಪಗಳನ್ನು ಮಾಡುವವನು, ಸುಳ್ಳಾಗರನು, ಪಶುಪಕ್ಷಿಗಳಲ್ಲಿ ದಯೆ ಇಲ್ಲದವನು ಆಗಿದ್ದನು. ಒಬ್ಬರಿಗೆ ಒಂದು ಕಾಸು ಕೈ ಎತ್ತಿ ಕೊಡುತ್ತಿರಲಿಲ್ಲ. ಸಂಪಾದಿಸಿದ ಹಣವನ್ನು ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂಟಿಟ್ಟಿದ್ದನು. ಇವನಿಗೆ ಸುನಂದ ಎಂಬ ಹೆಸರಿನ ಹೆಂಡತಿ ಇದ್ದಳು. ಅವಳು ಗಂಡನಿಗೆ ತದ್ದು ವಿರುದ್ಧವಾಗಿ ಇದ್ದಳು. ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು. ಗಂಡ ತಾನು ತಿನ್ನ ಪರರಿಗೆ ಕೊಡ ಎಂಬ ಸಾಲಿಗೆ ಸೇರಿದವನು. ಹೆಂಡತಿ ಪಶುಪಕ್ಷಿಗಳಿಗೆ ಕೂಡ ದಯೆ ಉಳ್ಳವಳಾಗಿದ್ದಳು. ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದನು. ಆಗ ಮಾಘ ಮಾಸ, ಎಲ್ಲೆಲ್ಲೂ ಚಳಿ. ಮುನಿ ರಾತ್ರಿ ಬಂದುದರಿಂದ ಅವನಿಗೆ ಚಳಿ ತಡೆದುಕೊಳ್ಳಕ್ಕೆ ಆಗಲಿಲ್ಲ. ಎಲ್ಲಿಯಾದರೂ ಆಶ್ರಯ ಸಿಕ್ಕಿತೆ ಎಂದು ಪರಿತಪಿಸುತ್ತಿದ್ದನು. ಕಡೆಗೆ ಸುಮಂದನಿದ್ದ ಭಾರೀ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು, ಅಮ್ಮ, ಚಳಿಯಿಂದ ನಡುಗುತ್ತಿದ್ದೇನೆ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡಿ. ನಾಳೆ ಬೆಳಗ್ಗೆಯಾಗುತ್ತಿದ್ದಂತೆ ಹೋಗಿಬಿಡುತ್ತೇನೆ ಎಂದು ಕೇಳಿಕೊಂಡನು. ಸುನಂದೆಗೆ ಅವನಲ್ಲಿ ಕನಿಕರ ಮೂಡಿತು. ಗಂಡ ಮನೆಯಲ್ಲಿರಲಿಲ್ಲ. ಆಗಬಹುದು ಎಂದು ಹೇಳಿ ದನಗಳ ಕೊಟ್ಟಿಗೆಯಲ್ಲಿ ಒಂದಿಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಒಂದು ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದಳು. ಚಳಿ ತಡೆದುಕೊಳ್ಳಲೆಂದು ಹೊದಿಗೆಯನ್ನು ಕೊಟ್ಟಳು. ಮೈ ಬೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿಕೊಟ್ಟಳಲ್ಲದೆ ಕುಡಿಯಲು ಬಿಸಿ ಹಾಲು ಕೊಟ್ಟಳು. ಶುಚಿವ್ರತನಿಗೆ ನೆಮ್ಮದಿಯಾಯಿತು. ಹಾಲು ಕುಡಿದು ತುಸ ಹೊತ್ತು ಬೆಂಕಿ ಕಾಯಿಸಿಕೊಂಡು ನಂತರ ಅಲ್ಲಿಯೇ ಮಲಗಿದನು. ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರವೂರಿಗೆ ಹೋಗಿದ್ದನು. ಇದರಿಂದ ಸುನಂದೆಗೆ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು. ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯ ಕುರಿತು ಜಪ ಮಾಡತೊಡಗಿದನು. ಬಳಿಕ ಒಂದೆರಡು ಕೀರ್ತನೆಗಳನ್ನು ಹಾಡಿದನು. ಆ ಕೀರ್ತನೆಗಳ ಹಾಡಿದ ರೀತಿ ಸುಶ್ರವ್ಯವಾಗಿದ್ದವು, ಅಂದರೆ ಕೇಳಲಿಕ್ಕೆ ಇಂಪಾಗಿದ್ದವು, ಚೆನ್ನಾಗಿದ್ದವು ಅಂತ. ಹಾಡುಗಳನ್ನು ಕೇಳಿ ಸುನಂದೆಗೆ ಎಚ್ಚರವಾಯಿತು. ಆಕೆ ಬ್ರಾಹ್ಮಣನಿರುವಲ್ಲಿಗೆ ಬಂದು, ಮಾನ್ಯರೇ, ತಾವು ಇಲ್ಲಿಗೆ ಬಂದ ಸ್ಥಳ ಪವಿತ್ರಗೊಳಿಸಿದಿರಿ. ತಾವು ಯಾರು? ಇಲ್ಲಿಗೆ ಬರುತ್ತಿರುವಿರಿ? ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ? ಎಂದೆಲ್ಲ ಕೇಳಿದಳು. ಬ್ರಾಹ್ಮಣ ಉದ್ದಕ್ಕೆ ಉಸಿರಾಡುತ್ತಾ, ನಾನು ತೀರ್ಥಕ್ಷೇತ್ರಗಳನ್ನು ನೋಡುವ ಉದ್ದೇಶದಿಂದ ಯಾತ್ರೆ ಹೊರಟಿದ್ದೇನೆ. ಇದು ಮಾಘ ಮಾಸವಾದುದರಿಂದ ಪವಿತ್ರ ತೀರ್ಥ ಸ್ನಾನ ಮಾಡುವುದು ನನ್ನ ಇನ್ನೊಂದು ಉದ್ದೇಶ. ಮಾಘ ಸ್ನಾನ ಮಾಡುವುದರಿಂದ ಸಕಲ ಪಾಪಗಳು ದೂರವಾಗಿ ಪುಣ್ಯ ಸಂಪಾದನೆಯಾಗುವುದು ಎಂದು ಹೇಳಿದನು. ಸುನಂದೆಗೆ ಇದಾವುದೂ ತಿಳಿದಿರಲಿಲ್ಲ. ಅವಳು ಸಂತೋಷದಿಂದ, ಸ್ವಾಮಿ, ಹೌದೇ? ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸ್ನಾನ ಮಾಡುವುದರಿಂದ ಯಾವ ಫಲ ಉಂಟಾಗುವುದು ಎಂದು ದಯಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದಳು.
ಬ್ರಾಹ್ಮಣನು ಅಗತ್ಯವಾಗಿ ಆಗಲಮ್ಮ, ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಸೂರ್ಯೋದಯವಾಗುತ್ತಿರುವಾಗ ಮಾಡಿದ್ದೇ ಆದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ. ಸ್ನಾನದ ಬಳಿಕ ಮಾಘ ಮಾಸದ ಒಡೆಯನಾದ ಮಹಾವಿಷ್ಣುವಿನ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಆತನ ದಿವ್ಯ ಕಥೆಗಳನ್ನು ಕೇಳುವವರು ಎಂತಹ ಮಹಾಪಾತಕಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿದ್ದರೂ ಆ ಪಾಪ ಪರಿಹಾರವಾಗಿ ಪುಣ್ಯಭಾಜನರಾಗುವರು. ಇಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ತಮ್ಮ ಶಕ್ತಾನುಸಾರ ದಾನ ಮಾಡಿದವರು ಬ್ರಹ್ಮಹತ್ಯೆ ದೋಷದಿಂದಲೂ ಮುಕ್ತರಾಗುವರು. ಸ್ನಾನ ಮಾಡದೆ ಜಪತಪಗಳಲ್ಲಿರದೆ ಹೋದವನು, ದಾನ ಮಾಡದಿರುವವನು ಮಹಾಪಾಪಿಯಾಗಿ ನರಕದಲ್ಲಿ ಬಿದ್ದು ತೊಳಲಾಡುವನು. ನಮ್ಮ ನಾಡಿನ ಪುಣ್ಯ ತೀರ್ಥಗಳಾದ ಕೃಷ್ಣ, ಗೋದಾವರಿ, ಕಾವೇರಿ, ಸರಸ್ವತಿ ಮೊದಲಾದ ನದಿಗಳಲ್ಲಿ ಮಾಘಸ್ನಾನ ಮಾಡುವವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು. ಇಹಲೋಕದಲ್ಲಿಯೂ ಅವರು ಎಲ್ಲ ಸೌಖ್ಯಗಳನ್ನು ಅನುಭವಿಸುವವರು ಎಂದು ಹೇಳಿದನು. ಶುಚಿವ್ರತನ ಮಾತುಗಳನ್ನು ಕೇಳಿ ಸುನಂದೆಗೆ ಹಿಗ್ಗು ಹೋಗಿದಳು. ಇದುವರೆಗೂ ತನಗೆ ಈ ಸಂಗತಿ ತಿಳಿದೇ ಇರಲಿಲ್ಲವಿಲ್ಲ ಎಂದು ಚಿಂತಿಸಿದಳು. ಶುಚಿವ್ರತನು ಮುಂದುವರೆದು, ಅಮ್ಮ, ತಿಳಿದೋ ತಿಳಿದೆಯೋ ಭಕ್ತಿಯಿಂದಲೋ ಬಲಾತ್ಕಾರಕ್ಕೋ ಯಾರೇ ಮಾಘಸ್ನಾನ ಮಾಡಿದರೂ ಅಂತಹವರು ಮೋಕ್ಷ ಹೊಂದುವರು. ಮಾಘ ಮಾಸದ ಫಲ ಅಂತಹುದಾಗಿದೆ, ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂದು ಹೇಳಿದನು. ಸುನಂದೆ ಸಂತೋಷದಿಂದ, ಅಯ್ಯ ಬ್ರಾಹ್ಮಣೋತ್ತಮನೇ, ನನ್ನ ಯಾವುದೋ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ನಮ್ಮ ಮನೆಯು ಪವಿತ್ರವಾಯಿತು. ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು. ನಾನಾದರೂ ಮಾಘಸ್ನಾನ ಮಾಡುವ ಅಭಿಲಾಷೆ ಉಳ್ಳವಳಾಗಿದ್ದೇನೆ ಎಂದಳು. ಶುಚಿವ್ರತನು, ಅಮ್ಮ, ಖಂಡಿತವಾಗಿ ಮಾಡುವಿಯಂತೆ ಆದರೆ ಇಂದು ಹೊತ್ತು ಮೀರಿ ಹೋಯಿತು. ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಎಂದು ಹೇಳಿ ಅಂದು ಪೂರ ಆ ಸ್ಥಳದಲ್ಲಿಯೇ ಕಳೆದನು. ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುಮಂದನ ಹೆಂಡತಿ ಸುನಂದ ಬ್ರಾಹ್ಮಣನ ಸ್ನಾನ ಮಾಡಲು ಹೊರಡುತ್ತಿದ್ದುದನ್ನು ತಾನು ಅವನನ್ನು ಹಿಂಬಾಲಿಸಿದಳು. ಶುಚಿವ್ರತನು ಸುನಂದೆಯು ಹೊತ್ತು ಮೀರುವುದರೊಳಗಡೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸುಮಂದನು ಎದುರಾದನು. ಸುನಂದೆ ಗಾಬರಿಯಾದರೂ ಧೈರ್ಯದಿಂದ ಗಂಡನಿಗೆ ತಾನು ಬ್ರಾಹ್ಮಣನ ಸಲಹೆಯಂತೆ ಮಾಘಸ್ನಾನದ ಮಾಡಲು ನದಿಗೆ ಹೋಗುತ್ತಿರುವುದಾಗಿಯೂ ಮಾಘ ಮಾಸದ ಫಲ ನಮಗೆ ಶುಭವನ್ನು ತರುವುದು ಎಂದು ಹೇಳಿದಳು. ಸುನಂದೆಯ ಮಾತು ಕೇಳಿ ಸುಮಂದ ಹೌಹಾರಿದನು. ಅವನು ಹೆಂಡತಿಯನ್ನು ಗದರಿಕೊಂಡು, ನಿನಗೇನಾದರೂ ಬುದ್ಧಿ ಕೆಟ್ಟು ಹೋಯಿತೆ? ಇನ್ನು ಚಳಿಗಾಲದಲ್ಲಿ, ಈ ಕಾಲದಲ್ಲಿ, ಅದು ಚಳಿಯಿಂದ ಮೈ ನಡುಗುತ್ತಿರುವಾಗ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವೆಯಾ? ಮಾಘ ಮಾಸದ ಫಲವೇ ಯಾವನು ನಿನಗಿದನ್ನೆಲ್ಲ ಹೇಳಿ ಹುಚ್ಚು ಹಿಡಿಸಿದವನು? ನಡೆ ಮನೆಗೆ, ಇವೆಲ್ಲ ಬೇಡ, ನಾನಿದ್ದೇನಲ್ಲ, ನಂಬುವುದಿಲ್ಲ ಎಂದು ಅವಳನ್ನು ಥಳಿಸಲು ಒಂದು ದೊಣ್ಣೆ ತರಲು ಮನೆಯೊಳಗೆ ಓಡಿದನು. ಅವನು ದೊಣ್ಣೆ ತರುವುದರೊಳಗಡೆ ಸುನಂದೆ ನದಿಗೆ ಇಳಿದು ಬಿಟ್ಟಳು. ಆದರೆ ಅವಳನ್ನು ಹಿಂದಕ್ಕೆ ಕರೆದನು. ಆದರೆ ಸುನಂದೆ ಸ್ನಾನಕ್ಕೆಂದು ಹೊರಟಳು. ಸುಮಂದನು ಅವಳನ್ನು ಹಾಗೆಯೇ ಬಿಟ್ಟರೆ ಪರಿಸ್ಥಿತಿ ವಿಷವನ್ನಾಗುವುದೆಂದು ಅವಳನ್ನು ಅಲ್ಲಿಗೆ ಬಿಡದೆ ನದಿಗೆ ಇಳಿದು ಅವಳನ್ನು ದೊಣ್ಣೆಯಿಂದ ಬಾರಿಸತೊಡಗಿದನು. ಅವನಿಗೆ ಇಷ್ಟವಿಲ್ಲದಿದ್ದರೂ ನದಿಗಳಲ್ಲಿ ಸ್ನಾನ ಮಾಡಿದಂತಾಯಿತು. ಇಬ್ಬರು ಮಾಘಸ್ನಾನ ಮಾಡಿ ಮನೆಗೆ ಹಿಂದಿರುಗಿದರು. ಶುಚಿವ್ರತನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತನ್ನ ದಾರಿ ಹಿಡಿದನು. ಕೆಲ ಕಾಲದಲ್ಲಿ ಸುನಂದೆಯು ರೋಗಕ್ಕೆ ಬಲಿಯಾಗಿ ತೀರಿಕೊಂಡರು. ಸುಮಂದನನ್ನು ಯಮಕಿಂಕರು ಬಂಧಿಸಿದರು. ಆದರೆ ಸುನಂದೆಯನ್ನು ವೈಕುಂಠದಿಂದ ಬಂದ ವಿಷ್ಣುದೂತರು ದಿವ್ಯವಾದ ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ದರು. ಹಾಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿ ಸುನಂದಳು, ಅಯ್ಯ ವಿಷ್ಣುದೂತರೆ, ಇದೇನು ನೀವು ಮಾಡುತ್ತಿರುವುದು? ಇದು ಸರಿಯೇ? ನನ್ನ ಪತಿದೇವನು ಒಂದಾದರೂ ಪುಣ್ಯ ಕಾರ್ಯ ಮಾಡಲಿಲ್ಲ. ದೈವನಿಂದಕನಾಗಿದ್ದನು ನಿಜ. ಅವನನ್ನು ಯಮದೂತರು ಒಯ್ಯುತ್ತಿರುವರು. ನಾನು ಅವನ ಹೆಂಡತಿ. ನಾನು ಅವನ ಅಧೀನದಲ್ಲಿದ್ದುದರಿಂದ ಯಾವ ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ. ಇಂದಿರುವಾಗ ನನ್ನನ್ನು ಮಾತ್ರ ವೈಕುಂಠಕ್ಕೆ ಕರೆದು ತರುತ್ತಿರುವಿರಲ್ಲ, ಯಾಕೆ?
ಎಂದು ಕೇಳಿದಳು. ಅದಕ್ಕೆ ವಿಷ್ಣುದೂತರು, ತಾಯಿ, ನೀನು ಬ್ರಾಹ್ಮಣನ ಉಪದೇಶವನ್ನು ಮನಗೊಂಡು ಭಕ್ತಿಯಿಂದ ಮಾಘಸ್ನಾನ ಮಾಡಿದೆಯಲ್ಲ, ಆದುದರಿಂದ ನಿನ್ನ ಎಲ್ಲ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕ ಪ್ರಾಪ್ತಿವಾಯಿತು ಎಂದರು. ಆಗ ಸುನಂದೆಯು, ನಾನು ಸ್ನಾನ ಮಾಡಿದ್ದು ನಿಜವಾದರೂ ನನ್ನೊಡನೆ ನನ್ನ ಪತಿಯು ಸ್ನಾನ ಮಾಡಿದನಲ್ಲ, ಅವನಿಗೆ ಸ್ನಾನ ಫಲವಿಲ್ಲವೇ ಎಂದು ಪ್ರಶ್ನಿಸಿದಳು. ಆಗ ವಿಷ್ಣುದೂತರಿಗೆ ಸಂದಿಗ್ಧ ಪರಿಸ್ಥಿತಿ ಬಂದು ಅವರು ಬೇಗನೆ ಯಮದೂತರನ್ನು ಕಂಡು ವಿಷಯ ತಿಳಿಸಿ ಚಿತ್ರಗುಪ್ತನ ಬಳಿಗೆ ಪರಿಹಾರಕ್ಕಾಗಿ ಹೋದರು. ಎಲ್ಲ ಪರಿಶೀಲಿಸಿದ ಚಿತ್ರಗುಪ್ತ, ಸುಮಂದನು ಎಷ್ಟೇ ಪಾಪ ಕೆಲಸಗಳನ್ನು ಮಾಡಿದವನಾಗಿದ್ದರೂ ಪತ್ನಿಯ ನಿಮಿತ್ತ ಬಲವಂತ ಮಾಘಸ್ನಾನ ಮಾಡುವುದರಿಂದ ಅವನಿಗೆ ಮಾಘಸ್ನಾನದ ಫಲ ಇರುತ್ತದೆ. ಆದುದರಿಂದ ಇವನನ್ನು ಯಮಲೋಕದಲ್ಲಿಟ್ಟುಕೊಳ್ಳಲು ನಮಗೆ ಅವಕಾಶವಿಲ್ಲ. ಇವನನ್ನು ಬಿಟ್ಟುಬಿಡಿ. ಪುಣ್ಯಶಾಲಿಯಾದುದರಿಂದ ಇವನು ವಿಷ್ಣು ಲೋಕಕ್ಕೆ ಒಯ್ಯಲು ವಿಷ್ಣುದೂತರಿಗೆ ಕೊಟ್ಟುಬಿಡಿ ಎಂದು ಹೇಳಿದನು. ಚಿತ್ರಗುಪ್ತನ ಆದೇಶದಂತೆ ಯಮಕಿಂಕರು ಸುಮಂದನನ್ನು ವಿಷ್ಣುದೂತರಿಗೆ ಒಪ್ಪಿಸಿದರು. ಸುಮಂದ ಸುನಂದೆಯೊಡನೆ ವೈಕುಂಠವನ್ನು ಸೇರಿ ಅಲ್ಲಿ ಸುಖವಾಗಿದ್ದನು. ಪಾರ್ವತಿ, ಕೇಳಿದೆಯಾ ಸುಮಂದನ ಕಥೆ? ಅವನು ಪರಮ ಪಾಪಿಯೇ ಆದರೂ ಸುನಂದೆಯು ಕೈಕೊಂಡ ಮಾಘಸ್ನಾನದ ನಿಮಿತ್ತ ತಾನು ಸ್ನಾನ ಮಾಡಿ ಸತ್ಸಂಗಿಯಾಗಿ ದಿವ್ಯಲೋಕವನ್ನು ಪಡೆದನು. ಅವನು ಉತ್ತಮಳು ಒಳ್ಳೆಯವಳು ಆದವಳ ಸಂಘದಿಂದ ಸುಖಿಯಾದನು. ಯಾರೇ ಆಗಲಿ ಸಜ್ಜನರ ಸಹವಾಸ ಮಾಡಬೇಕು, ದುರ್ಜನರ ಸಹವಾಸ ಬಿಡಬೇಕು. ಮಾಘಸ್ನಾನದ ಫಲವು ನೀನು ತಿಳಿದೆಯೇ ಅಲ್ಲವೇ? ಬಲವಂತಕ್ಕೆ ಮಾಘಸ್ನಾನ ಮಾಡಿದರೂ ಸುಮಂದನು ಪುಣ್ಯಭಾಜನಾದನು. ಹೀಗೆ ಯಾವ ರೀತಿಯಲ್ಲಿ ಆಗಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸಿ ಕೈಲಾದ ದಾನ ಮಾಡಿದವನು ಇಹಲೋಕದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಸುಖಿಗಳಾಗುವನು ಎಂದು ಹೇಳಿದರು. ಇಲ್ಲಿಗೆ ಅಧ್ಯಾಯ 6 ಸಮಾಪ್ತಿ ಆಯಿತು. ನೆಕ್ಸ್ಟು ಅಧ್ಯಾಯ 7 ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ನಾನು ಯಾವಾಗಲೂ ಹೇಳೋ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಂಥ ಒಳ್ಳೊಳ್ಳೆ ಮಾಹಿತಿ, ಇಂಥ ಒಳ್ಳೊಳ್ಳೆ ಕತೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅಲ್ಲ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಹೇಳ್ಕೊಳಕ್ಕಾಗಿಲ್ಲ ಅಂತಂದ್ರು ನನ್ನ ವಿಡಿಯೋದಲ್ಲಿ ನಾನು ಹೇಳಿರೋದನ್ನು ಕೇಳಿಸ್ಕೊಳ್ಳಿ, ನೀವು ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆ ದೇವರು ನಿಮಗೂ ಕೂಡ ಪುಣ್ಯ ಸಿಗೋ ಹಾಗೆ ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.